ಈ ಕೂಟದ ಪ್ರಥಮ ಸೆಮಿಫೈನಲ್ ಪ್ರಥಮ ದಾಳಿ ಆರಂಭವಾಗಿದೆ. ದೇವು ಎಸ್ಡಿಎಂ ಪರವಾಗಿ ಪ್ರಥಮ ರೇಡ್. ತಂಡದ ಭರವಸೆ ಆಟಗಾರ ಯಶವಂತ್ ಅವರಿಂದ ದಾಳಿ ಆರಂಭವಾಗಿದೆ. ಜರ್ಸಿ ನಂಬರ್ 13ರ ಯಶವಂತ್. ಒಂದು ಕಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ ವಿರುದ್ಧವಾಗಿ ಎಸ್ಡಿಎಂ ಕಾಲೇಜು ಉಜಿರೆ, ಎರಡು ತಂಡಗಳು ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ತಂಡಗಳು. ಹಲವಾರು ಕ್ರೀಡಾಪಟುಗಳನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಿಕೊಟ್ಟಿರುವಂತಹ ಎರಡು ಹೆಸರಾಂತ ವಿದ್ಯಾಸಂಸ್ಥೆಗಳು ಆಳ್ವಾಸ್ ಮೂಡಬಿದ್ರೆ ವಿರುದ್ಧವಾಗಿ ಎಸ್ಡಿಎಂ ಉಜಿರೆ. ಈ ಮೂಲಕವಾಗಿ ಕಾರ್ಡುಗಳ ದರ್ಶನ, ಭಕ್ತರಿಗೆ ದೇವರ ದರ್ಶನ ಆದರೆ ನಿಯಮವನ್ನು ಉಲ್ಲಂಘಿಸಿದ ಆಟಗಾರರಿಗೆ ಕಾರ್ಡುಗಳ ದರ್ಶನ ಇದೆ. ಪ್ರಸ್ತುತ ದಾಳಿಯಲ್ಲಿ ಪ್ರೋತಾರೆ ಮಧ್ಯ ದಾಳಿಯನ್ನ ಮುಂದುವರಿಸಿಕೊಳ್ಳುವ ದೇವು. ಎಸ್ಎಫ್ ತಂಡದ ಭರವಸೆಯ ದಾಳಿಗಾರ ದೇವು ಅವರ ದಾಳಿಯನ್ನ ಕಂಡುಕೊಳ್ಳುತ್ತಾ ಇದ್ದೇವೆ ಅಂಕಣದ ಒಳಭಾಗದಲ್ಲಿ. ಪ್ರಸ್ತುತ ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಪ್ರೋತಾರೆ ಪ್ರಸ್ತುತ ಪಂದ್ಯ 2-1 ಮುನ್ನಡೆಯಲ್ಲಿ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಪ್ರಸ್ತುತ ದಾಳಿಯನ್ನ ಮುಂದುವರಿಸಿಕೊಳ್ಳದ ಯಶವಂತ್. ಮಾಡು ಇಲ್ಲವೇ ಬಡಿ ದಾಳಿಯನ್ನು ಮುಂದುವರಿಸಿಕೊಳ್ಳದ ಅಂಕದ ಸಂತೋಷ ಅವರ ದಾಳಿಯನ್ನ ಮುಂದುವರಿಸಿಕೊಳ್ಳುವ ಮತ್ತೆ ಅಂಚಸ್ ಮಾಡುವಂತಹ ಪ್ರಯತ್ನ. ಈ ಮೂಲಕ ಲೆಫ್ಟ್ ಕಾರ್ನರ್ ಅವರನ್ನ ಮತ್ತೆ ಶ್ರೀನಿವಾಸ್ ಅವರ ದಾಳಿಯನ್ನ ಕಂಡುಕೊಳ್ಳುತ್ತಾ ಇದ್ದಾರೆ ಅಂಕಣದ ಭಾಗದಲ್ಲಿ. ಶ್ರೇಷ್ಠವಾಗಿರುವಂತಹ ಪಾದಚರಣೆ ಜಾನ್ವಿ ಆಟದೊಂದಿಗೆ ಶ್ರೀನಿವಾಸ್ ಅವರ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಈ ಮೂಲಕ ಜೀವನ್ ಅವರನ್ನ ಟಚ್ ಮಾಡಲಾಗಿದೆ. ಪ್ರಸ್ತುತ 3-2 ಪಂದ್ಯ. ಒತ್ತದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ. ಪ್ರಸ್ತುತ ಜಾನು ಅವರ ದಾಳಿಯನ್ನ ಕಂಡುಕೊಳ್ಳುತ್ತಾ ಇದ್ದೇವೆ ಅಂಕಣದ ಒಳಭಾಗದಲ್ಲಿ. ಭಾಗದಲ್ಲಿ ರಾಷ್ಟ್ರೀಯ ಮಟ್ಟವನ್ನ ಗುರುತಿಸಿಕೊಂಡಂತಹ ಪ್ರತಿಭೆ ಉತ್ತರ ಕನ್ನಡದ ಆಟಗಾರ. Big Boss ಸಮಯದ ಆಸುಪಾಸಿನಲ್ಲಿದ್ದೇವೆ. ಒಂದು ಕಡೆ
ಪ್ರಸ್ತುತ ದೇವು ಅವರಿಗೆ ಅಂಕದ ಲಭ್ಯವಾಗುತ್ತಾ ಇದೆ. ಪ್ರಸ್ತುತ ರಕ್ಷಿತ್ ಅವರ ದಾಳಿಯನ್ನ ಕಂಡುಕೊಳ್ಳುತ್ತಾ ಇದ್ದೇವೆ. ಪಡಿತಾರೆ ರಕ್ಷಿತ್ ಅವರ ದಾಳಿಯಲ್ಲಿ. ಈ ಮೂಲಕವಾಗಿ 2 ಅಂಕದ ಸೇರ್ಪಡೆಯೊಂದಿಗೆ ಪ್ರಸ್ತುತ 5-3 ಪಂದ್ಯ. ಪ್ರಸ್ತುತ ದಾಳಿಯಲ್ಲಿ ದೇವು ಈ ಮೂಲಕವಾಗಿ 1 ಅಂಕದ ಸೇರ್ಪಡೆಯೊಂದಿಗೆ 5-4 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡುಬಿದ್ರೆ. ಪ್ರಸ್ತುತ ದಾಳಿಯಲ್ಲಿ ಶ್ರೀನಿವಾಸ್ ಅವರನ್ನು ಕಾಣಬಹುದು. ನಿರಂತರವಾದ ಅಂಕ ಗಳಿಕೆಯಲ್ಲಿ ಶ್ರೀನಿವಾಸ್ 2 ಅಂಕದೊಂದಿಗೆ ಮರಳುತ್ತಾ ಇದ್ದಾರೆ. ಪ್ರಸ್ತುತ 7-4 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡುಬಿದ್ರೆ. ಪ್ರಸ್ತುತ ದಾಳಿಯಲ್ಲಿ ರಕ್ಷಿತ್ ಈ ಮೂಲಕವಾಗಿ 2 ಅಂಕದ ಸೇರ್ಪಡೆಯೊಂದಿಗೆ ರಕ್ಷಿತ್ ಅವರ ವಾಪಸಾತಿ. 9-4 in favor of ಆಳ್ವಾಸ್. ಮಧ್ಯದಾಳಿಯಲ್ಲಿ ಜಾನು, ಉತ್ತರ ಕನ್ನಡ ಮೂಲದ ಆಟಗಾರ ಜಾನು ಪ್ರಸ್ತುತ SGM ನ ಪ್ರತಿಪಾದಿತ ಆಟಗಾರ. ಎಸ್ ಬೋನಸ್ ಲಭ್ಯವಾಗಿದೆ. ಆಲ್ ಔಟ್ನ ಪೂರ್ಣಾಂಕವನ್ನು ಪಡೆದುಕೊಂಡಿದೆ ಆಳ್ವಾಸ್ ತಂಡ. ಟೈಮ್ ಔಟ್. ಫಸ್ಟ್ ಟೈಮ್ ಔಟ್ SGM ಉಜಿರೆ. ಈ ಸೆಮಿಫೈನಲ್ನಲ್ಲಿ ವಿಜೇತ ತಂಡಕ್ಕೆ 50,000 ಅಥವಾ 30,000 ಖಚಿತ. ಜೊತೆಗೆ ಫಳಫಳ ಹೊಳೆಯುವಂತಹ ಚಿನ್ನದ ಲೇಪನವಿರುವಂತಹ ಆಕರ್ಷಕ ಫಲಕದೊಂದಿಗೆ 50,000 ಅಥವಾ 30,000 ನಗದು ಬಹುಮಾನ ಖಚಿತ. ಈ ಮೂಲಕವಾಗಿ ಶ್ರೀನಿವಾಸ್ ಅವರ ಬಂಧನವಾಗಿದೆ. ಬಂಧನ ಬಿಡುಗಡೆ. ಈ ಮೂಲಕವಾಗಿ ದೇವು ಅವರಿಗೆ 1 ಅಂಕದ ಲಭ್ಯವಾಗುತ್ತಾ ಇದೆ. ನಿಸರ್ಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕಿಡಿಯೂರು ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ 15ನೇ ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಅಂತಾರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಕೂಟದ ಪ್ರಥಮ ಸೆಮಿಫೈನಲ್ನ ಪ್ರಥಮ ಅವಧಿಯಲ್ಲಿ ನಾವುಗಳಿದ್ದೇವೆ ಬಂಧುಗಳೇ. ಒಂದು ಶ್ರೇಷ್ಠ ಮಟ್ಟದ ಕಬಡ್ಡಿಯನ್ನ ಆಯೋಜನೆ ಮಾಡಿರುವಂತಹ ನಿಸರ್ಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಕಿಡಿಯೂರು ಉಡುಪಿ ಇವರ ಒಂದು ಉತ್ತಮವಾದಂತಹ
ಆಯೋಜನೆ ಇದು ಆಗಿದೆ. ಈ ಕೂಟದಲ್ಲಿ ಭಾಗವಹಿಸುವಂತಹ ಭಟ್ಕಳ ತಂಡದ ಸದಸ್ಯರಿಗೆ ಶ್ರೀಯುತ ಮನೋಜ್ ಕೆದಿಯೂರ್ ಇವರು 10,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಹಳ ದೂರದಿಂದ ಆಗಮಿಸಿ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಭಟ್ಕಳ ತಂಡಕ್ಕೆ 10,000 ರೂಪಾಯಿಗಳ ನಗದು ಬಹುಮಾನದ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ಮನೋಜ್ ಕೆದಿಯೂರ್ ಅವರು. ಧನ್ಯವಾದಗಳು ಭಟ್ಕಳ ತಂಡಕ್ಕೆ. ಪ್ರಸ್ತುತ 4 ಅಂಕಗಳ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡುಬಿದ್ರೆ ತಂಡ ಇದೆ. ಬೋನಸ್ ಲಭ್ಯವಾಗಿದೆ. 5 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್. ಪ್ರಸ್ತುತ 4 ಜನ ಡಿಫೆಂಡರ್ಗಳ ಮಧ್ಯೆ ದೇವು ಎಸ್ಡಿಎಂ ಕಾಲೇಜಿನ ಉದಯೋನ್ಮುಖ ಆಟಗಾರ, ಚಿಕ್ಕಮಗಳೂರು ಜಿಲ್ಲೆಯ ರಾಷ್ಟ್ರೀಯ ಮಟ್ಟದ ಆಟಗಾರ ದೇವು. ಈ ಮೂಲಕ ಬೋನಸ್ ಲಭ್ಯವಾಗಿದೆ. ಆದರೆ ಎಸ್ಡಿಎಂ ಕಡೆಯಿಂದ ಬೋನಸ್ ಇಲ್ಲ ಅಂತ ಹೇಳಿ ಚಾಲೆಂಜ್ ಬಂದಿದೆ. ಅಫಿಷಿಯಲ್ ಥರ್ಡ್ ಅಂಪೈರ್ ಪ್ಲೀಸ್ ರಿಪೀಟ್. ಎಸ್ಡಿಎಂ ಕಡೆಯಿಂದ ಚಾಲೆಂಜ್ ಬಂದಿರುವಂಥದ್ದು ಬೋನಸ್ ಇಲ್ಲ ಅಂತೇಳಿ. ಆದರೆ ಅಫಿಷಿಯಲ್ ಬೋನಸ್ ಕೊಟ್ಟಿದ್ದಾರೆ. ರಿವ್ಯೂಗಾಗಿ ಕಾಯ್ತಾ ಇದ್ದಾವೆ. ರಿವ್ಯೂ ಅನ್ಸಕ್ಸಸ್ಫುಲ್. ಬೋನಸ್ ಲಭ್ಯವಾಗಿದೆ ಆಳ್ವಾಸ್ ತಂಡ. ಪ್ರಸ್ತುತ 3 ಜನ ಡಿಫೆಂಡರ್ಗಳ ಮಧ್ಯೆ ದೇವು ಅವರ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 14-9 ಪ್ರಸ್ತುತ ದಾಳಿಯಲ್ಲಿ ಈ ಮೂಲಕ ದೇವ್ ಅವರನ್ನು ಬಂಧಿಸಲಾಗಿದೆ. ಸೂಪರ್ ಟ್ಯಾಕಲ್ 2 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಪ್ರಸ್ತುತ 16-9 ಪಂದ್ಯ. ಮಧ್ಯ ದಾಳಿಯನ್ನು ಮುಂದುವರಿಸಿಕೊಳ್ಳುವ ಆಳ್ವಾಸ್ನ ಉದಯೋನ್ಮುಖ ಆಟಗಾರ ಯಶವಂತ್ ಅವರ ದಾಳಿಯಲ್ಲಿ ಪಂದ್ಯ ಸಾಗಿ ಬರುತ್ತಾ ಇದೆ. ಜಾಣು ಮಧ್ಯ ದಾಳಿಯಲ್ಲಿ ಜಾಣು ಉತ್ತರ ಕನ್ನಡ ಮೂಲದ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟವನ್ನು ಗುರುತಿಸಿಕೊಂಡಿರುವಂತಹ ಪ್ರತಿಭೆ ಜಾಣು. ಎಸ್ ಟೀಮ್ನಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಪ್ರಣಯ್ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಹಾಗೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬಾಗುಂಚಿ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಈ ಮೂಲಕವಾಗಿ 17-9 ಪಂದ್ಯ. ಪ್ರಸ್ತುತ ದಾಳಿಯಲ್ಲಿ ಸಂತೋಷ್
ಬಲಿಷ್ಠವಾದಂತಹ ಡಿಫೆನ್ಸ್. ಒಂದು ಅಂಕದ ಸೇರ್ಪಡೆಯೊಂದಿಗೆ ಆಳ್ವಾಸ್ 18, SDM 9. ಈ ಮೂಲಕ ಬೋನಸ್ ಲಭ್ಯವಾಗಿದೆ. ಹದಿನೆಂಟು 10 ಪಂದ್ಯ ಕೇವಲ 8 ಅಂಕದ ವ್ಯತ್ಯಾಸದಲ್ಲಿ SDM ಕಾಲೇಜು ಉಸಿರೆ ಹಿನ್ನಡೆಯಲ್ಲಿದೆ. ಔಟ್. ಶ್ರೀನಿವಾಸ್ ಅವರನ್ನ ಬಂಧಿಸಲಾಗಿದೆ. ಎಸ್ ಬಂಧುಗಳೇ, ಪ್ರಥಮ ಸೆಮಿಫೈನಲ್ನ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. 18-11 ಪ್ರಥಮಾರ್ಧ ಮುಗಿತಾಯ. ಮುಂದಿನ ಪಂದ್ಯಾಟಕ್ಕೆ ತಮ್ಮ ಸಿದ್ಧತೆಯಲ್ಲಿ ಇರುವಂತೆ ಸೂಚನೆಯನ್ನ ರವಾನಿಸಲಾಗಿದೆ. ಉಮಾಮಹೇಶ್ವರಿ ಕಾಪಿಕಾಡ್ ವಿರುದ್ಧವಾಗಿ ಪ್ರಕಾಶ್ ಕುಂಪಳ ವಾರಿಯರ್ಸ್ 2 ತಂಡಗಳು ಸಿದ್ಧರಿರುವಂತೆ ಸೂಚನೆ. ಮತ್ತೆ ತೃತೀಯದ ಆರಂಭಗೊಂಡಿದ್ದ ಬಂಧುಗಳೇ, ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ ಯಶವಂತ್ ಆಳ್ವಾಸ್ನ ಪರವಾಗಿ. ಅತ್ಯಂತ ಶ್ರೇಷ್ಠ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ತಮ್ಮ ಲೈವ್ ಮೂಲಕ ದೇಶ ವಿದೇಶಗಳಲ್ಲಿ ಯೂಟ್ಯೂಬ್ನ ಮೂಲಕವಾಗಿ ಪ್ರಸಾರಿಸ್ತಾ ಇದ್ದಾರೆ. RGB ಲೈವ್ ಮೀಡಿಯಾ ಕಾಸರಗೋಡು ಇವರಿಂದ ಲೈವ್ ಮೂಲಕ ಈ ಕಬಡ್ಡಿಯನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ, ಕಬಡ್ಡಿ ಆಸ್ವಾದಕರಿಗೆ ನಿಸರ್ಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಸ್ತುತ ಪ್ರಥಮ ಸೆಮಿಫೈನಲ್ನ ದ್ವಿತೀಯಾರ್ಧದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ ಬಂದಿದ್ದಾರೆ. ಪ್ರಸ್ತುತ 18-11 ಪಂದ್ಯ. ಬಲಿಷ್ಠ ಡಿಫೆನ್ಸ್ಗೆ ಯಶವಂತ್ ಅವರನ್ನ ಟ್ಯಾಕಲ್ ಮಾಡಲಾಗಿದೆ. ಪ್ರಸ್ತುತ ದಾಳಿಯಲ್ಲಿದೆಯೂ ಪಂದ್ಯದ ಅಂತರ ಮೆಲ್ಲನೆ ಕಡಿಮೆಯಾಗುತ್ತಾ ಇದೆ. 18-12 ಪಂದ್ಯ. 6 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡುಬಿದ್ರೆ.
ಪಂದ್ಯದ ಮುಖ್ಯ ತೀರ್ಪುಗಾರಿಕಾ ನೆಲೆಯಲ್ಲಿ ಶ್ರೀಯುತ ಕರುಣಾಕರ್, ಸಹ ತೀರ್ಪುಗಾರರಾಗಿ ಸಂದೀಪ್ ಮ್ಯಾಂಗಳೂರು, ಆನಂದ್ ಮ್ಯಾಂಗಳೂರು ಇವರನ್ನ ಒಳಗೊಂಡಿರುವ ತೀರ್ಪುಗಾರಿಕಾ ಬಲ ಅತ್ಯಂತ ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ದ್ವಿತೀಯಾರ್ಧದ ಪ್ರಥಮ ಟೈಮ್ ಔಟ್ ಎಸ್ಡಿಎಂ ಉಸಿರೆ. ಬಂಧುಗಳೇ, ಈ ಕೂಟದಲ್ಲಿ ವಿಜೇತರಾಗಿರುವಂತಹ ವಿಜಯದ ತಂಡಕ್ಕೆ ಲಭಿಸುತ್ತದೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ದೇವ್, ಚಿಕ್ಕಮಗಳೂರು ಜಿಲ್ಲೆಯ ಆಟಗಾರ. ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯೆ ಅಂಕವನ್ನು ಪಡೆದುಕೊಳ್ಳುವಂತಹ ಈ ಮೂಲಕವಾಗಿ ಬಂಧಿಸಲಾಗಿದೆ ದೇವ್ ಅವರ. ಈ ಕೂಟದಲ್ಲಿ ವಿಜೇತರಾಗಿರುವಂತಹ ತಂಡಕ್ಕೆ ಲಭಿಸ್ತಾ ಇದೆ 50,000 ರೂಪಾಯಿಗಳ ನಗದು ಬಹುಮಾನದ ಜೊತೆಗೆ ಪಳಪಳ ಹೊಳೆಯುವಂತಹ ಚಿನ್ನದ ಲೇಪನವಿರುವಂತಹ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿಗಳ ನಗದು ಬಹುಮಾನದ ಜೊತೆಗೆ ಪಳಪಳ ಹೊಳೆಯುವಂತಹ ಆಕರ್ಷಕ ಟ್ರೋಫಿಯನ್ನ ಜೊತೆಗೆ ತೃತೀಯ ಹಾಗೆಯೇ ಚತುರ್ಥ ಬಹುಮಾನವಾಗಿ 15,000 ರೂಪಾಯಿ ನಗದು ಬಹುಮಾನದ ಜೊತೆಗೆ ಪಳಪಳ ಹೊಳೆಯುವಂತಹ ಚಿನ್ನದ ಲೇಪನವಿರುವ ಆಕರ್ಷಕ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುವುದು. ರಕ್ಷಿತ್ ಅವರಿಂದ ಮಾಡು ಇಲ್ಲವೇ ಮಡಿದಾಳಿ ಆಳ್ವಾಸ್ನ ಪರವಾಗಿ 5 ಜನ ಡಿಫೆಂಡರ್ಗಳ ಮಧ್ಯೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಬರುತ್ತಾರೆ. ರಕ್ಷಿತ್ ಅವರನ್ನ ಬಂಧಿಸಲಾಗಿದೆ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಸಂತೋಷ್ ಅವರನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. ಎಸ್ಡಿಎಂನ ಪರವಾಗಿ 4 ಜನ ಡಿಫೆಂಡರ್ಗಳ ಮಧ್ಯೆ 4 ಜನ ಡಿಫೆಂಡರ್ಗಳ ಮಧ್ಯೆ ಸಂತೋಷ್ ಅವರ ದಾಳಿ. ಸಂತೋಷ್ ಅವರನ್ನು ಬಂಧಿಸಲಾಗಿದೆ. ಈ ಮೂಲಕವಾಗಿ 20-13 ಪಂದ್ಯ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳುವಂತೆ ಇದು ಅಧಿಕೃತ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಉಮಾಮಹೇಶ್ವರಿ ಕಾಪಿಕಾಡು ವಿರುದ್ಧವಾಗಿ ಪ್ರಕಾಶ್ ಕುಂಪಳ ವಾರಿಯರ್ಸ್ 2 ತಂಡಗಳು ಸಿದ್ಧತೆಯಲ್ಲಿರುವಂತೆ ಕೋರಿಕೆ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಶ್ರೀನಿವಾಸ್, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ ಶ್ರೀನಿವಾಸ್ ಅವರಿಂದ ಮಾಡು ಇಲ್ಲವೇ ಮಡಿದಾಳಿ ಆಳ್ವಾಸ್ನ ಪರವಾಗಿ. ಎಸ್ ಬಂಧುಗಳೇ,
20-14 ಪಂದ್ಯ. Do or die raid. ಮಧ್ಯದಾಳಿಯಲ್ಲಿ ದೇವು ಮಾಡುವ ಮಡಿದಾಳಿಯ ಮೂಲಕ ಅಂಕವನ್ನು ಪಡೆದುಕೊಳ್ಳುವಂತಹ ಅನಿವಾರ್ಯತೆ ಎಸ್ಡಿಎಂ ತಂಡಕ್ಕಿದೆ. ಪ್ರಸ್ತುತ 20-14 ಪಂದ್ಯ. 6 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ. ಅತ್ಯಂತ ಶ್ರೇಷ್ಠ ಮಟ್ಟದ ಅಂತಾರಾಜ್ಯ ಆಹ್ವಾನಿತ ತಂಡಗಳ ಲೀಗ್ ಮಾದರಿಯ ಜೊತೆಗೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿರುವಂತಹ ನಿಸರ್ಗ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಹಿರಿಯೂರು ಉಡುಪಿ ಇವರ ಅತ್ಯಂತ ಶ್ರೇಷ್ಠ ಮಟ್ಟದ ಆಯೋಜನೆ, ಉತ್ತಮವಾದಂತಹ ಗ್ಯಾಲರಿ ವ್ಯವಸ್ಥೆ, ಶ್ರೇಷ್ಠವಾದಂತಹ ಅಂಕಣದ ವ್ಯವಸ್ಥೆಯೊಂದಿಗೆ ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದೊಂದಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದ ಕೊನೆಯಲ್ಲಿ ತೆರೆಯಲಿಕ್ಕಿದೆ ಬಂಧುಗಳೇ. Do or die raid. ಮತ್ತೆ ಮಾಡುವ ದಾಳಿಯಲ್ಲಿ ಯಶವಂತ್ ಅವರ ದಾಳಿ ಮುಂದುವರಿಸಿಕೊಳ್ಳದ ಅತ್ಯಂತ ಜಾಲ್ಮಯ ಆಟ, ನಿಖರವಾದಂತಹ ಪಾದಕರಣೆ, ಐದು ಜನ ಡಿಫೆಂಡರ್ಗಳ ಮಧ್ಯೆ ಮತ್ತೆ ಈ ಮೂಲಕವಾಗಿ ಯಶವಂತ್ ಅವರನ್ನ ಬಂಧಿಸಲಾಗಿದೆ. ಮತ್ತೆ ದಾಳಿಯಲ್ಲಿ ಸಂತೋಷ್ ಎಸ್ಡಿಎಂನ ಪರವಾಗಿ. Do or die raid. ಪ್ರಸ್ತುತ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಜಾನು. ಪ್ರಸ್ತುತ ದಾಳಿಯಲ್ಲಿ ರಕ್ಷಿತ್. ಪ್ರಸ್ತುತ 22-15 ಪಂದ್ಯ. ಲಾಸ್ಟ್ 5 ಮಿನಿಟ್ಸ್ ಫಾರ್ ಫುಲ್ ಟೈಮ್, ಕೊನೆಯ 5 ನಿಮಿಷ. ಪ್ರಸ್ತುತ 22-15, 7 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ. Do or die raid. Time out. ಆಳ್ವಾಸ್ ಮೂಡಬಿದ್ರೆ. Do or die raid.
Do or die raid. ಪ್ರಸ್ತುತ ಬಾಡು ಇಲ್ಲವೇ ಮಡಿ ದಾಳಿಯಲ್ಲಿ ರಕ್ಷಿತ್ ಅವರನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. ಈ ಮೂಲಕವಾಗಿ ರನ್ನಿಂಗ್ ಕಿಕ್ ಮಾಡುವಂತಹ ಪ್ರಯತ್ನ, ಈ ಮೂಲಕವಾಗಿ ರಕ್ಷಿತ್ ಅವರನ್ನು ಬಂಧಿಸಲಾಗಿದೆ. ಪ್ರಸ್ತುತ 22-16 ಪಂದ್ಯ. 6 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ. ಪ್ರಸ್ತುತ ದಾಳಿಯಲ್ಲಿದೆವು. ಲಾಸ್ಟ್ 4 ಮಿನಿಟ್ಸ್ ಪವರ್ ಟೈಮ್. ಕೊನೆಯ 4 ನಿಮಿಷ. 22-16 ಇನ್ ಫೇವರ್ ಆಫ್ ಆಳ್ವಾಸ್. ಈ ಮೂಲಕ ದೇವ್ ಅವರನ್ನ ಬಲಿಷ್ಠ ಡಿಫೆನ್ಸ್ ಮೂಲಕ ಬಂಧಿಸಲಾಗಿದೆ. ಟೈಮ್ ಔಟ್ SDM ಗುಜರಾತ್. This is the second call for second semi-final match. Uma Maheshwari Kapikadu versus Prakash Kumpala Warriors. Both the teams get ready for yourself. This is the second call for you. SDM timeout over. ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳದ ಶ್ರೀನಿವಾಸ್, ಆಳ್ವಾಸ್ನ ಉದಯೋನ್ಮುಖ ಆಟಗಾರ. ಪ್ರಸ್ತುತ ದಾಳಿಯಲ್ಲಿ ಹೊಸ ಮುಖವನ್ನು ಪರಿಚಯ ಮಾಡಿಕೊಳ್ಳುತ್ತಾ ಇದ್ದೇವೆ. ಗಂಗಾರಾವ್, SDM ತಂಡದ ಉದಯೋನ್ಮುಖ ಆಟಗಾರ. ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಕೇವಲ 3 ನಿಮಿಷದ ಅವಕಾಶ. Do or die raid. ಪ್ರಸ್ತುತ ದಾಳಿಯಲ್ಲಿ ಶ್ರೀನಿವಾಸ್ ಅವರನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. Do or die raid. ಪ್ರಸ್ತುತ ದಾಳಿಯಲ್ಲಿ ಸಂತೋಷ್ ಅವರನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. ಈ ಮೂಲಕವಾಗಿ ಸಂತೋಷ್ ಅವರನ್ನು ಬಂಧಿಸಲಾಗಿದೆ. ಲಾಸ್ಟ್ 2 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷಗಳು. ಪ್ರಸ್ತುತ 25-16 ಪಂದ್ಯ. Yes, timeout taken by Alvas Modibidre. ದಾಳಿಯಲ್ಲಿ ಜೀವನ್
ಎಸ್ ಬಂಧುಗಳೇ, ಪ್ರಥಮ ಸೆಮಿಫೈನಲ್ 25-16ರಲ್ಲಿ ಮುಕ್ತಾಯವನ್ನು ಕಂಡಿದೆ. ಈಗ ದ್ವಿತೀಯ ಸೆಮಿಫೈನಲ್